ಸೊ ಹಲೋ ಎವ್ರಿವನ್, ಹೊಸ ವೀಡಿಯೋಕ್ಕೆ ಸ್ವಾಗತ. ಸೊ ಈಗ ತಾನೇ ಎದ್ದೆ, ಟೈಮ್ ಆಗಿದೆ 9:30. ಸೊ ಹಂಗೆ ಎದ್ದಿದ ತಕ್ಷಣ ವಾಶ್ರೂಮ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲೇ ಬಂದೆ. ಇವತ್ತು ನೇಲ್ಸ್ ಫುಲ್ಲು ಬೆಳೆದ್ಬಿಟ್ಟಿದೆ. ಇಲ್ಲಿ ನೋಡಿ ಗಲೀಜಾಗಿ. ನಾನು ಮೊದಲೇ ನೇಲ್ಸ್ ಇಷ್ಟು ಇಡಲ್ಲ, ಟೈಮ್ ಸಿಗದಿರ ಕಾಲೇಜು ಅದು ಇದು ಓಡಾಡು ಎಲ್ಲದಕ್ಕೂ ಇದಾಗೋತೈತೆ. ಸೊ ಇವತ್ತು ನೇಲ್ಸ್ ಕಟ್ ಮಾಡೋಣ ಅಂದ್ಬಿಟ್ಟು ಸೈಲೆಂಟಾಗಿ ಎತ್ಕೊಂಡು ಬಂದಿದ್ದೀನಿ. ಇದು ನೇಲ್ ಕಟ್ಟರು ಮಚ್ಚ ಎತ್ಕೊಂಡು ಬಂದಿದ್ದೀನಿ. ನೇಲ್ ಕಟ್ಟರು ಕಾಲಲ್ಲೂ ಇದೆ, ಕಾಲಲ್ಲೂ ಕಟ್ ಮಾಡಿಬಿಡ್ತೀನಿ. ಅಯ್ಯಪ್ಪ, ಕಾಲು ನೋಡಿದ್ರೆ ನನಗೆ ಬೇಜಾರು. ಇಲ್ಲಿ ನೋಡಿ, ಇದು ಗಾಯ ಮಾರ್ಕೆ ಹೋಗ್ತಾ ಇಲ್ಲ, ಅದೇನು ಮಾರ್ಕೆ ಹೋಗ್ತಾ ಇಲ್ಲಪ್ಪ. ಈ ಕೈಯಲ್ಲೂ ಉಗುರಿದೆ, ಉಗುರು ಕಟ್ ಮಾಡ್ತೀನಿ. ಉಗುರು ಕಟ್ ಮಾಡ್ತೀನಿ ನೋಡಿ. ಉಗುರೆಲ್ಲ ಆಯಿತು ಕಟ್ ಮಾಡಿದ್ದು. ಈ ಕೈಯಲ್ಲಿ ತೋರಿಸ್ತೀನಿ ನೋಡಿ, ಕಾಲಲ್ಲೂ ಕಟ್ ಮಾಡಿಬಿಟ್ಟೆ. ಅದೇ ಎಡಿಟ್ ಮಾಡಿ ಕಾಲ್ದ ಹಾಕ್ಬೇಡ. ಸೊ ಇನ್ನು ಊಟ ತಿಂದಿಲ್ಲ. ನಮ್ದಾ ಹಾಂ. ಸೊ ಇನ್ನು ಊಟ ಏನೂ ತಿಂದಿಲ್ಲ. ಈಗ ಮೇಲೆಗೆ ಹೋಗ್ಬೇಕು ಊಟ ಮಾಡೋಕ್ಕೆ. ಪಾಪಪ್ಪ ಏನು ಬಿಸಿಲು. ಒಂದು 5 ನಿಮಿಷ ಆಚೆ ಕೂತ್ಕೊಂಡು ಉಗುರು ಕಟ್ ಮಾಡಿದ್ದಕ್ಕೆ ಸುಟ್ಟು ಹೋಗ್ಬಿಟ್ಟೆ ನಾನು. ಇವತ್ತಿನ ಬ್ರೇಕ್ಫಾಸ್ಟ್ ಟೊಮೊಟೊ ಬಾತ್ ಮಾಡಿದೆ, ಬಿಸಿ ಬಿಸಿ. ಸೊ ಇದನ್ನು ಮುಗಿಸ್ತೀನಿ ತಿಂದಿದ್ದು. ಆಮೇಲೆ ನೋಡೋಣ ಏನು ಮಾಡೋದು ಇವತ್ತು ಅಂದ್ಬಿಟ್ಟು. ಸಂಡೇ ಇವತ್ತು, ನೋಡೋಣ ಏನೋ ಒಂದು ಮಾಡೋಣ ಇವತ್ತು. ಪೆಟ್ರೋಲ್ ಅಂತ ಸೊ ನೋಡಿ, ನಾವು ಹೋಗ್ತಾ ಇರೋ ರೋಡ್ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ, ಎಲ್ಲಿ ಹೋಗ್ತಾ ಇದ್ದಾನೆ ಏನು ಕತೆ ಅಂದ್ಬಿಟ್ಟು. ಒಂದು ನಿಮಿಷ ನೋಡಿ, ರೋಡ್ ಹೆಂಗಿದೆ ನೋಡಿ, ಸೈಕು ರೋಡು. ಮುಂದೆ ಒಂದು ಹಿಡನ್ ಜಮ್ ಇದೆ, ಸಕ್ಕತ್ತಾಗಿದೆ. ಹಂಗೆ ನೋಡ್ತಾ ಇರಿ. ಸೊ ನಾನು ಎಲ್ಲಿ ಬಂದಿದ್ದೀನಿ ಅಂದರೆ, ಸಾದಹಳ್ಳಿ ಹತ್ರ ಒಂದು ಕ್ವೇರಿ ಇದೆ. ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ, ಸೈಲೆಂಟಾಗಿ ಬಂದಿರೋದು. ಜಾಗ ಮಾತ್ರ ಹೆಂಗಿದೆ ಅಂದರೆ ಡೈಮಂಡ್ ಪ್ಲೇಸು. ಫಸ್ಟ್ ಆ್ಯಕ್ಚುಲಿ ಇನ್ನೊಂದಿತ್ತು ದೇವನಹಳ್ಳಿ ಹತ್ರನೇ ನಮ್ದೊಂದು ಹಿಡನ್ ಸ್ಪಾಟ್ ಕ್ವೇರಿನೇ. ಸೊ ಅಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ಸ್ವಲ್ಪ ಹಂಗೆ ರೀಲ್ ಬಿಟ್ಟು ಫುಲ್ ಪಾಪ್ಯುಲರ್ ಆಗೋಗಿದ್ರೆ. ಸೊ ತುಂಬ ಜಾಸ್ತಿ ಜನ ಬರೋರು. ಇದ್ರದ್ದು ರೀಲು ಲೊಕೇಶನ್ ಏನೂ ಕೊಡೋಲ್ಲ ನಾನು. ಸೊ ಇದು ನಮ್ದು ಹಿಡನ್ ಜಮ್ಮು, ಹಂಗೆ ಇರಲಿ ಹಿಡನ್ ಆಗೆ. ನೋಡಿ ಏನಿದೆ, ಅಲ್ಲಿ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ನೋಡಿ. ನೀರು ಮಾತ್ರ ಭಯಂಕರ ಇದೆ. ಅಲ್ಲಿ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ. ನಾವು ಬಂದಿರೋದು ನಮ್ಮ ಮನೋಜಣ್ಣ, ನಮ್ಮ ಮೋಹಿತಣ್ಣ ಮತ್ತು ಅವ್ರು ಯಾರೋ ಫ್ರೆಂಡ್ ಇದ್ದಾರೆ, ಮೋಹಿತಣ್ಣವ್ರ ಫ್ರೆಂಡು. ಸೊ ಬನ್ನಿ ತೋರಿಸ್ತೀನಿ. ಈಗ ಇಳಿತಾ ಇದ್ದೀವಿ. ಪ್ಯಾಚ್ ನೋಡ್ಬೋದು ಹೇಗಿದೆ. ಮತ್ತು ಸ್ನ್ಯಾಕ್ಸ್, ಕುರ್ಕುರೆ, ಒಂದು ವಾಟರ್ ಬಾಟ್ಲ್ ತಗೊಂಡಿದ್ದೀರಿ. 2 ಲೀಟ್ರದ್ದು ಒಂದು ವಾಟರ್ ಬಾಟ್ಲ್ ಇದೆ. ಸೊ ಸಮ್ಮರ್ ಬಿಸಿಲು ಬೇರೆ ಮಸ್ತಾಗಿತ್ತು. ಇವಾಗ ಈಜು ಹೊಡ್ಯೋಕ್ಕಂತೂ ಇಲ್ಲಿ ಬರಬೇಕು ಅಂದ್ಬಿಟ್ಟು ಜಾಸ್ತಿ ದಿನಕ್ಕಾಯಿತು. ಇವತ್ತು ಬರ್ತಾಯಿದ್ದೀರಿ. ಅಲ್ಲಿ ರೋಡ್ ಹತ್ರ ಒಂದು ರೋಡ್ ಕ್ಲಿಪ್ ಮಾಡಿದ್ದೀನಿ. ಅದು ಮೇ ಬಿ ವಾಯ್ಸ್ ಓವರೇ ಕೊಡಬೇಕು, ಯಾಕಂದರೆ ಫುಲ್ ಮಿಷಿನರಿ ಸೌಂಡ್. ಮಿಷಿನರಿ ಇಲ್ಲಿ ಬಂಡೆ ಎಲ್ಲ ಕಟ್ ಮಾಡುತ್ತಲ್ಲ. ಇಲ್ಲಿಂದನೇ ಇಳಿಯೋದು ಆಫ್ ರೋಡ್ ಪ್ಯಾಚು. ಸೊ ಇಲ್ಲಿಂದನೇ ಇಳಿಯೋದು ನೋಡಿ, ಪ್ಯಾಚ್ ಹೆಂಗಿದೆ. ಇಲ್ಲಿಂದ ಫುಲ್ ಶಾರ್ಟ್ ಕಟ್ಟು, ಇಲ್ಲಾಂದರೆ ಅಲ್ಲಿಂದ ಸುತ್ತ ಹಾಕೊಂಬರಬೇಕು. ಸೊ ನಾವು ಗೊತ್ತಲ್ಲ, ಫುಲ್ ಪಾರ್ಕೋರ್ ಪೀಪಲ್ಸು. ನೋ ಒಂದು ಸ್ವಲ್ಪ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ, ಮಾಡಕ್ಕೆ ಬಿಡೋಣ. ಯಾಕಣ ನಾನು ಫಾರ್ಮಿಂಗ್ ಮಾಡೋ ಹಂಗೆಲ್ಲ ಮಾಡಬಾರ್ದಪ್ಪ. ಫೈನಲಿ ಕೆಳಗಡೆ ಬಂದರೆ ಅದು ನೋಡಿ. ಸೊ ನೋಡಿ, ಹೋಗ್ತಾ ಇದ್ದೀನಿ ಹತ್ರ. ಈಗ ತೋರಿಸ್ತೀನಿ ನೋಡಿ ವಾಟ್ರ್ ಕ್ಲಾರಿಟಿ ಹೆಂಗಿದೆ ಅಂದ್ಬಿಟ್ಟು. ವಾಟ್ರ್ ಕ್ಲಾರಿಟಿ ಮಾತ್ರ ಸಾಕಾಗಿದೆ. ಬಿಸಿಲಲ್ಲಿ ಇವಾಗ ಈಜು ಹೊಡ್ಯೋಕ್ಕೆ ಬೇರೆನೇ ಮಜಾ ಇರುತ್ತೆ ನೋಡಿ.
ಕ್ಯಾಮ್ರಾದಲ್ಲಿ ಸೀರಿಯಸ್ಸಾಗಿ ಗೊತ್ತಾಗ್ತಾಯಿಲ್ಲ. ಇದು 13 ಐಫೋನು. ಎಷ್ಟು ಗೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ನೀರು ಮಾತ್ರ ಸಖತ್ತಾಗಿದೆ. ನೀರು ಸೀರಿಯಸ್ಲಿ ಸಖತ್ತಾಗಿದೆ. ಮತ್ತು ಇಲ್ಲೆಲ್ಲೂ ಕಲ್ಲಿಲ್ಲ ಈ ಸೈಡು. ಅಲ್ಲಿಂದ ಬೇಕಂದರೆ ಒಂದು ಲೈಟ್ ಡೈವ್ ಹೊಡಿಬೋದು. ಈ ಸೈಡ್ ಏನು ಕಲ್ಲಿಲ್ಲ. ಅಲ್ಲಿದೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅಲ್ಲಿದೆ. ಅದು ಬಿಟ್ಟರೆ ಜಾಗ ಮಾತ್ರ ನಕ್ಕನ್ ಕ್ರೇಜಿ, ಸಕ್ಕತ್ತಾಗಿದೆ ಜಾಗ ಮಾತ್ರ. ನಾವು ಇಲ್ಲಿಗೆ ಅವಾಗವಾಗ ಬರ್ತಾ ಇರ್ತೀವಿ. ಫುಲ್ ಬೇಜಾರಾದಾಗ ಸ್ವಿಮ್ ಮಾಡಬೇಕು ಅಂದರೆ ಇಲ್ಲಿಗೆ ಬರ್ತೀರಿ. ಈ ಪೂಲ್ಗೆಲ್ಲ ಹೋಗಿ ಅದು ಬ್ಲೀಚ್ ವಾಟ್ರು ಅದು ಇದು ಕಣ್ಣೆಲ್ಲ ಉರಿ ಎತ್ಕೊಂಡ್ಬಿಡುತ್ತೆ. ಇಲ್ಲ ಆ ಥರ ಏನೂ ಆಗೋಲ್ಲ. ಸೊ ಅವರೆಲ್ಲ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ತಾಯಿದ್ದಾರೆ. ನಾನು ಅವ್ರು ಸುಮ್ಮನೆ ತೋರ್ಸೋದು ಬೇಡ ಅಂದ್ಬಿಟ್ಟು ಇತ್ತು ಬಂದೆ. ಈಗ ನಾನು ಹೋಗ್ಬಿಟ್ಟು ಅಲ್ಲೇ ಬಟ್ಟೆ ಬಿಚ್ಚಿಬಿಟ್ಟು ಎಷ್ಟಾದರೆ ಅಷ್ಟು ಕ್ಲಿಪ್ಸ್ ಮಾಡ್ತೀನಿ ಅಷ್ಟೇ. ಬನ್ನಿ. ಸೊ ಒಂದು ರೌಂಡ್ ಸ್ವಿಮ್ಮೆಲ್ಲ ಆಗಿದೆ. ಈಜೋಡ್ಕೊಂಡು ಇಲ್ಲೇ ಒಂದು ಸ್ವಲ್ಪ ಕೂತ್ಕೊಂಡ್ಬಿಟ್ಟಿದೆ. ತಣ್ಣಗಿತ್ತು. ಸೊ ಅವ್ರು ನೋಡಿ ಎಲ್ಲಿ ಹೋಗಿದ್ದಾರೆ ನಮ್ಮ ಬ್ರೋಸು. ಅಲ್ಲಿದ್ದಾರೆ ಇಬ್ಬರು, ಅಲ್ಲೇ ಇದ್ದಾರೆ. ಇನ್ನೊಬ್ರು ಅಲ್ಲವ್ರೆ, ಕಾಣಿಸ್ತಾ ಇಲ್ಲ ಮೇ ಬಿ. ಸೊ ಅಲ್ಲಿಂದ ಅಲ್ಲಿಗೆ ಜಾಸ್ತಿನೇ ದೂರ ಇದೆ. ಆ್ಯಕ್ಚುಲಿ ಅಲ್ಲಿ ಜಾಸ್ತಿ ದೂರ ಇದೆ. ಸೊ ನಾನು ಹೋಗೋಣ ಡೈ ಹಾಕಿದೆ ಮಸ್ತಾಗಿ. ನಾ ಅಜ್ಜಿ ಒಳಗಡೆ ಹೋಗ್ಬಿಟ್ಟು ಬಂದೆ ಆಚೆ. ಸಾಕಾಗೈತೆ. ನೀರು ಮಾತ್ರ ಫುಲ್ ಫ್ರೆಶ್ ವಾಟರು, ಗ್ರೌಂಡ್ ವಾಟರು. ಕೆಳಗಡೆಯಿಂದ ಉತ್ಪತ್ತಿ ಆಗೋದಂತ ಇದು. ನೋಡಿ ಇದು ಕಾಣಿಸುತ್ತೆ ಕಲ್ಲು. ನೋಡಿ ಅವ್ರು ಅಲ್ಲಿ ಬರ್ತಾ ಇದ್ದಾರೆ. ಎಷ್ಟು ಆ್ಯಕ್ಚುಲಿ ದೂರ ಇದೆ ಅದು. ಸೊ ಸರಿ, ನಾನು ಇನ್ನೊಂದು ಹಾಫ್ ಆನ್ ಅವರ್ ಇಲ್ಲೇ ಸ್ವಿಮ್ ಮಾಡ್ತೀರಿ. ಆಮೇಲೆ ಮನೆಗೆ ಹೊರಡೋದೆ. ಕಲ್ಲಿಗೆಲ್ಲ ಇದೆ ಇಲ್ಲಿ. ಸೊ ಇದಾದ್ಮೇಲೆ ಮನೆಗೆ ಹೊರಡೋದೆ. ಇವತ್ತು ಮಾತ್ರ ಸಂಡೇ ನಂಗೆ ವರ್ತ್ ಅನಿಸ್ತು. ಇವತ್ತು ಫಸ್ಟ್ ಸಂಡೇ. ಇಷ್ಟು ದಿನ ಕೆಲಸ ಓಡಾಡು ಬೇಜಾರಾಗಿ ಹೋಗಿತ್ತು ಒಂದು ಸ್ವಲ್ಪ. ಸೊ ಅದರಿಂದ ರಿಲೀಫ್ ಸಿಕ್ತು. ಈ ಥರ ಜಾಗ ಇನ್ನೂ ನಂಗೆ ಬೇಜಾನ್ ಗೊತ್ತು. ಆದರೆ ಒಂದು ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ಅಲ್ಲೆಲ್ಲ ಹೋಗೋಕೆ. ನನ್ನ ಹತ್ರ ಒಳ್ಳೆ ಮಸ್ತ್ ಜಾಗ ಇದೆ ತೋರ್ಸೋಕೆ. ನಮ್ಮ ಲೋಕಲಲ್ಲೇ ಬೆಸ್ಟ್ ಸ್ಪಾಟ್ಸ್ ಇದೆ, ಎಲ್ಲ ಇದೆ. ಸೊ ಸರಿ, ಸ್ವಿಮ್ ಮಾಡ್ಕೊ ಬಂದು ಸಿಗ್ತೀನಿ ನೋಡಿ ನಿಮಗೆ. ಸೊ ಅಲ್ಲಿ ಸ್ವಿಮ್ ಗಿಮ್ ಎಲ್ಲ ಮುಗಿಸ್ಕೊಂಡು ಬೇಗ ಬಂದುಬಿಟ್ರಿ. ಮನೆ ಹತ್ರನೇ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬೇಗ ಬಂದು ಇನ್ನೂ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದೀರಿ. ಇನ್ನು ಸ್ನಾನ ಬೇರೆ ಮಾಡಬೇಕು. ಹಿಂಗೆ ಇದ್ದೀನಿ, ಸ್ನಾನ ಬೇರೆ ಮಾಡಬೇಕು. ಸ್ವಲ್ಪ ಕೆಲಸ ಇತ್ತು ಇವತ್ತು. ಅಲ್ಲಿಗೆ ಬೇರೆ ಹೋಗಿಲ್ಲ ಡಿಕೆತ್ಲಾನ್ ಹತ್ರ, ಯಾಕಂದರೆ ಫುಲ್ ಟಯರ್ಡ್ ಆಗೋಗಿತ್ತು. ಇವತ್ತು ಸ್ವಿಮ್ ಗಿಮ್ ಎಲ್ಲ ಮಾಡಿದ್ನೆಲ್ಲ ಫುಲ್ ಸುಸ್ತಾಗಿ ಹೋಗಿತ್ತು. ಸೊ ಅಸೈನ್ಮೆಂಟ್ ಬೇರೆ ಇದೆ ಬರೆಯೋದು. ಏರೋಪ್ಲೇನ್ ಒಬ್ಬರು ಅಸೈನ್ಮೆಂಟ್ ಬೇರೆ ಇತ್ತು ಬರೆಯೋದು ಇವತ್ತು. ಅದು ಬೇರೆ ಒಂದು ಸ್ವಲ್ಪ ಬರೀಬೇಕಾ. ಸೊ ಅದಕ್ಕೆ ಇವತ್ತು ಆಗಲ್ಲ ಅಂದ್ಬಿಟ್ಟು ಸೈಲೆಂಟಾಗಿ ಇಲ್ಲೇ ಮನೆಗಿದ್ದೀನಿ. ಅವ್ರನ್ನೆಲ್ಲ ಎತ್ತು ಪ್ಯಾಕ್ ಗೀಕೆಲ್ಲ ಮಾಡಿಬಿಟ್ಟು ಕಳಿಸ್ದೆ ಅಷ್ಟೇ. ಈಗ ಹೋಗಿ ಸ್ನಾನ ಮಾಡ್ತೀನಿ ಚೆನ್ನಾಗಿ. ಆಮೇಲೆ ನೋಡೋಣ. ಫುಲ್ಲು ಇದಾಗ್ಬಿಟ್ಟೈತೆ. ಅಸೈನ್ಮೆಂಟ್ ಬರೆಯೋದಷ್ಟೇ. ಈಗ ಅಸೈನ್ಮೆಂಟ್ ಬರೀಬೇಕು. ಸೊ ಆಯಿತು ಸ್ನಾನ. ಒಳ್ಳೆ ಸ್ನಾನ ಮಾಡಿದೆ. ಬಿಸಿನೀರು ತಣ್ಣೀರೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೆಶ್ ಫೀಲ್ ಆಗ್ತಾಯಿದೆ ಈಗ. ತಲ್ತಿಲ್ಲ ನನ್ನ ಮಗ. ಹಬ್ಬ. ಸೊ ಈಗ ಅಸೈನ್ಮೆಂಟ್ ಬರೆಯೋದ ನಿದ್ದೆ ಹೋಗೋದ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಎರಡರಲ್ಲಿ ಯಾವುದೋ ನಾನು ಕೆಲಸ ಮಾಡಬೇಕು. ಸೊ ಇವತ್ತಿನ ಡಿನ್ನರು ಮಟನ್ ಬಿರಿಯಾನಿ, ಕಬಾಬು, ಸೌತೆಕಾಯಿ, ಈರುಳ್ಳಿ ಒಳಗಡೆ ಆತೈತೆ.